ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ಬಿಜೆಪಿಯ ಭಿನ್ನಮತ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಹೈಕಮಾಂಡ್ ಈಗ ಕರ್ನಾಟಕದ ಕಡೆಗೆ ನೋಡೋದಕ್ಕೆ ಶುರು ಮಾಡಿದೆ. ಯತ್ನಾಳ್ ಅವರಿಗೆ ಖಡಕ್ಕಾದಂಥ ಒಂದು ನೋಟಿಸ್ ಕೂಡ ಇಶ್ಯೂ ಆಗಿದೆ. ಈ ಹಿಂದೆಯೂ ಕೂಡ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ರು. ಯತ್ನಾಳ್ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ರು. ಆದರೆ ಈ ಬಾರಿ ಮಾತ್ರ ಯತ್ನಾಳ್ ಅವರಿಗೆ ಬಹಳ ಖಡಕ್ ಪದಗಳಲ್ಲಿ ನೋಟಿಸನ್ನು ಇಶ್ಯೂ ಮಾಡಲಾಗಿದೆ. ಯತ್ನಾಳ್ ಅವರಿಗೆ ಹೈಕಮಾಂಡ್ ಕೇವಲ 72 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಇದರ ಜೊತೆಗೆ ಮಿತ್ರರೇ, ದೆಹಲಿ ಮೂಲಗಳಿಂದ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿಗಳು ಕೂಡ ಬರ್ತಾ ಇದೆ. ರಾಜ್ಯದ ವಿಚಾರವಾಗಿ ಹೈಕಮಾಂಡ್ ಬಹಳ ಸ್ಪಷ್ಟವಾದಂಥ ಒಂದಷ್ಟು ನಿರ್ಧಾರವನ್ನು ಕೈಗೊಂಡಿದೆ. ಮೊದಲನೇದಾಗಿ ಯತ್ನಾಳ್ ವಿರುದ್ಧವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅಂದರೆ ಕ್ರಮ ಗ್ಯಾರಂಟಿ, ಶಿಸ್ತು ಕ್ರಮವೇ. ಹಾಗೆ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಬೇಕು, ಚುನಾವಣಾ ಪ್ರಕ್ರಿಯೆ ಆಗಬೇಕಾ ಬೇಡವಾ, ಇದೆಲ್ಲ ವಿಚಾರವಾಗಿ ಹೈಕಮಾಂಡ್ ಒಂದು ನಿರ್ಧಾರವನ್ನು ಮಾಡಿದೆ. ಅದರ ಭಾಗವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯತ್ನಾಳ್ ಅವರಿಗೆ ನೋಟಿಸ್ನಲ್ಲಿ ಏನೇನು ವಿಚಾರವನ್ನು ಹೇಳಲಾಗಿದೆ, ಯತ್ನಾಳ್ ವಿರುದ್ಧ ಹೈಕಮಾಂಡ್ ಏನು ಕ್ರಮ ಕೈಗೊಳ್ಳಬಹುದು, ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿಚಾರದಲ್ಲಿ ಕೇಂದ್ರ ನಾಯಕರ ತೀರ್ಮಾನ ಏನು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಸ್ವಲ್ಪ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪ್ರತಿಯೊಬ್ಬರದ್ದು ಒಂದೇ ಪ್ರಶ್ನೆ ಆಗಿತ್ತು. ಕರ್ನಾಟಕದ ಬಿಜೆಪಿ ಇಷ್ಟೊಂದು ಗಬ್ಬೆದ್ದು ನಾರ್ತಾ ಇದೆ, ಯಾರ ಕಂಟ್ರೋಲ್ ಯಾರ ಬಳಿಯಲ್ಲೂ ಇಲ್ಲ. ಯಾರು ಮನಸ್ಸಿಗೆ ಬಂದಿದ್ದು ಏನು ಬೇಕಾದರೂ ಹೇಳಬಹುದು. ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು MLA ಇಂದ ಹಿಡಿದು ರಾಜ್ಯಾಧ್ಯಕ್ಷರವರೆಗೂ ಕೂಡ ಯಾರು ಬೇಕಾದರೂ ಏನು ಬೇಕಾದರೂ ಹೇಳಬಹುದು. ಮನಸ್ಸಿಗೆ ಬಂದಿದ್ದನ್ನು ಮಾತನಾಡಬಹುದು, ಯಾರ ಬಗ್ಗೆ ಬೇಕಾದರೂ ಮಾತನಾಡಬಹುದು. ಈ ಒಂದು ಸ್ಥಿತಿ ರಾಜ್ಯ ಬಿಜೆಪಿಗೆ ಬಂದು ಸರಿಸುಮಾರು 6 ತಿಂಗಳು ಕಳೆದು ಹೋಗಿತ್ತು. 6 ತಿಂಗಳಲ್ಲ, ಯತ್ನಾಳ್ ಅವರು ಭಿನ್ನಮತವನ್ನು ಆರಂಭಿಸಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ. ಅಲ್ಲಿಂದ ನಿರಂತರವಾಗಿ ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ಮಾತನಾಡ್ತಾ ಇದ್ರು. ಆನಂತರ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕವಂತೂ ಇದು ಜಾಸ್ತಿ ಆಗಿತ್ತು. ಯತ್ನಾಳ್ ಸ್ವಲ್ಪ ಬಾಯಿಗೆ ಬೀಗ ಹಾಕ್ಕೊಂಡಿದ್ರು ಅಂತಂದರೆ ಅದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಎರಡನೇದಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ಆ ಎರಡೂ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡಿದ್ರು. ಅದಾದ ನಂತರ ಮಿತ್ರರೇ, ಯತ್ನಾಳ್ ಅವರು ಬಾಯಿಗೆ ಬಂದಂತೆ ಮಾತನಾಡ್ತಿದ್ರು. ಇದು ಪಕ್ಷಕ್ಕೆ ಸದ್ಯಕ್ಕೆ ಸರಿಯಾಗದಷ್ಟು ಗಾಯ ಮಾಡಿಬಿಟ್ಟಿದೆ. ಏನು ಒಂದೆರಡು ದಿನದಲ್ಲಿ ಸರಿಯಾಗ್ಬಿಡುತ್ತಪ್ಪ, ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಂಡಾಯಿತು ಅಥವಾ ಯತ್ನಾಳ್ ಬಾಯಿ ಮುಚ್ಕೊಂಡ್ರು ಅಂತಂದ್ರೂ ಕೂಡ ಇದು ಸದ್ಯಕ್ಕೆ ಸರಿ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಪಕ್ಷ ವರ್ಟಿಕಲಿ ಇಬ್ಬಾಗ ಆಗಿದೆ. ಒಂದಷ್ಟು ಜನ ಯತ್ನಾಳ್ ಬಣ ಅಂತ, ಇನ್ನೊಂದಷ್ಟು ಜನ ವಿಜೇಂದ್ರ ಬಣ ಅಂತ. ಇಲ್ಲಿ ಮಿತ್ರರೇ ಗಮನಿಸಬೇಕಾದ ಅಂಶ ಏನು ಗೊತ್ತಾ, ನಾಯಕರಲ್ಲಿ ಮಾತ್ರ ಈ ರೀತಿಯ ಭಿನ್ನಮತಗಳು ಬಂದು ಡಿವೈಡ್ ಆಗಿದ್ದಾರೆ ಅಂತ ಅಂದುಕೊಳ್ಬೇಡಿ. ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಡಿವೈಡ್ ಆಗಿದೆ. ನಾನೀಗ ವಿಡಿಯೋ ಮಾಡಿರ್ತೀನಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇಂದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರು ನೇರವಾಗಿ ಯತ್ನಾಳನ್ನು ಬೆಂಬಲಿಸ್ತಾರೆ. ಯತ್ನಾಳ್ ಅವರೇ ಅಧ್ಯಕ್ಷರಾಗಬೇಕು ಅಂತ ಬಯಸ್ತಾರೆ. ಅವರು ವಿಜೇಂದ್ರರನ್ನ ಬಾಯಿಗೆ ಬಂದಂತೆ ಟೀಕೆ ಮಾಡ್ತಾರೆ. ಇನ್ನೊಂದಷ್ಟು ಜನ ಯತ್ನಾಳ್ ಅವರನ್ನ ಟೀಕಿಸಿ ವಿಜೇಂದ್ರಗೆ ಬೆಂಬಲ ಕೊಡ್ತಾರೆ. ವಿಜೇಂದ್ರರೇ ಅಧ್ಯಕ್ಷರಾಗಿ ಮುಂದುವರಿಬೇಕು, ವಿಜೇಂದ್ರನನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರೆ ನಾವು ಬಿಜೆಪಿಯಲ್ಲಿ ಇರೋದಿಲ್ಲ ಅಂತ. ಅಂದರೆ ಈ ಭಿನ್ನಮತ ಏನಿದೆ ಇದು ಕಾರ್ಯಕರ್ತರ ಹಂತಕ್ಕೂ ಬಂದು ತಲುಪಿತ್ತು. ಇದು ಬಿಜೆಪಿಗೆ ಬಹಳ ದೊಡ್ಡ ಡ್ಯಾಮೇಜನ್ನು ಮಾಡಿದೆ. ಇದನ್ನು ಸರಿ ಮಾಡಬೇಕಾದ್ರೆ ಹೈಕಮಾಂಡ್ ಸಾಕಷ್ಟು ಸರ್ಕಸ್ ಮಾಡಬೇಕಾಗಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಇದು ಅಷ್ಟು ಸುಲಭಕ್ಕೆ ಸರಿಯಾಗುವುದು ಕೂಡ ಇಲ್ಲ. ಫೈನಲಿ ಮಿತ್ರರೇ, ಇವತ್ತು ಯತ್ನಾಳ್ಗೆ ಒಂದು ನೋಟಿಸ್ ಇಶ್ಯೂ ಆಗಿದೆ. ಅದು ಕೇಂದ್ರದ ಬಿಜೆಪಿಯ ಶಿಸ್ತು ಸಮಿತಿ ಕೊಟ್ಟಂತಹ 2ನೇ ನೋಟಿಸ್. ಈ ಹಿಂದೆ ಅವರಿಗೊಂದು ನೋಟಿಸನ್ನು ಕೊಡಲಾಗಿತ್ತು. ನೀವು ಯಾಕೋಸ್ಕರವಾಗಿ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಇದ್ರಿ, ಪಕ್ಷದ ಅಧ್ಯಕ್ಷರ ವಿರುದ್ಧ ನಿಮ್ಮ ಹೇಳಿಕೆಗಳು ಸರಿಯಾಗಿಲ್ಲ, ಇದಕ್ಕೆ ಉತ್ತರ ಕೊಡಿ ಅಂತ ಒಂದು ಸಾಮಾನ್ಯ ಪದಗಳನ್ನು ಬಳಸಿ ನೋಟಿಸನ್ನು ಕೊಡಲಾಗಿತ್ತು. ಅಲ್ಲೇನು ಯತ್ನಾಳ್ ಅವರಿಗೆ ಕಠಿಣ ಕ್ರಮ ಕೈಗೊಂಡು ಬಿಡ್ತೀವಿ, ನಿಮ್ಮ ಮೇಲೆ ನಾವು ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರ್ದು, ಹೀಗೇನು ದೊಡ್ಡ ಮಟ್ಟದಲ್ಲಿ ಪದಪ್ರಯೋಗವನ್ನು ಮಾಡಿರಲಿಲ್ಲ. ಯಾವಾಗ ಮೊದಲ ನೋಟಿಸ್ನಲ್ಲಿ. ಇವತ್ತು ಯತ್ನಾಳ್ ದೆಹಲಿಯಲ್ಲಿದ್ದಂತಹ ಸಂದರ್ಭದಲ್ಲೇ ಅವರಿಗೆ 2ನೇ ನೋಟಿಸ್ ಇಶ್ಯೂ ಆಗಿದೆ. ಈ ನೋಟಿಸ್ನಲ್ಲಿ ಬಹಳ ಖಾರವಾದಂತಹ ಪದಗಳನ್ನು ಬಳಸಲಾಗಿದೆ. ಯತ್ನಾಳ್ ಅವರ ಬಗ್ಗೆ ಹೈಕಮಾಂಡ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅನುಕಂಪ ಇಲ್ಲ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಅಂದರೆ ಯತ್ನಾಳ್ ಅವರು ಹೈಕಮಾಂಡ್ ಹಾಕಿದಂತಹ ಎಲ್ಲ ಗೆರೆಯನ್ನು ದಾಟಿದ್ದಾರೆ. ಇದು ಇವತ್ತಿನ ನೋಟಿಸ್ನಲ್ಲಿ ಎದ್ದು ಕಾಣ್ತಾ ಇದೆ. ಅಷ್ಟಕ್ಕೂ ನೋಟಿಸ್ನಲ್ಲಿ ಏನು ಹೇಳಲಾಗಿದೆ ಕೇಳಿದ್ರೆ, ಈ ಹಿಂದೆ ನಿಮಗೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಬಂದು ಉತ್ತರ ಕೊಟ್ಟಿದ್ರಿ. ಆಗ ನಾವು ಕೊಟ್ಟಂತಹ ಸೂಚನೆಯನ್ನು ನೀವು ಪಾಲಿಸ್ತಾ ಇಲ್ಲ, ಪಕ್ಷದ ಎಲ್ಲ ಕಾನೂನುಗಳನ್ನು ನೀವು ಉಲ್ಲಂಘಿಸ್ತಾ ಇದ್ರಿ, ಪಕ್ಷಕ್ಕೆ ಮುಜುಗರ ತರುವಂತಹ ಅನೇಕ ಕೆಲಸಗಳನ್ನು ನೀವು ಮಾಡ್ತಾ ಇದ್ರಿ, ನಿಮ್ಮ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ. ಹೀಗಾಗಿ ನಾವ್ಯಾಕೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬಾರದು. ಈ ನೋಟಿಸ್ ಕೈ ಸೇರಿದಂತಹ 72 ಗಂಟೆ ಒಳಗಾಗಿ ನೀವು ಇದಕ್ಕೆ ಉತ್ತರ ಕೊಡಬೇಕು. ಒಂದು ವೇಳೆ ನೀವು ಸಮರ್ಪಕವಾದಂತಹ ಉತ್ತರ ಕೊಡದೇ ಇದ್ದಲ್ಲಿ ನಾವು ಮುಂದಿನ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೀವಿ. ಹೀಗಂತ ಬಿಜೆಪಿಯ ಶಿಸ್ತು ಸಮಿತಿಯ ಅಧ್ಯಕ್ಷರಾದಂತಹ ಓಂ ಪಾಠಕ್ ಯತ್ನಾಳ್ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಕೇವಲ 72 ಗಂಟೆಗಳನ್ನು ಮಾತ್ರ ಅವರಿಗೆ ಕಾಲಾವಕಾಶವನ್ನು ಕೊಡಲಾಗಿದೆ. ಇದರ ಅರ್ಥ ಏನು ಕೇಳಿದ್ರೆ, ಯತ್ನಾಳ್ ವಿರುದ್ಧ ಮುಂದಿನ ಕ್ರಮ ಜರುಗಿಸುವುದಕ್ಕೆ ಹೈಕಮಾಂಡ್ ಯೋಚನೆಯನ್ನು ಮಾಡಿದೆ. ಮಿತ್ರರ, ಕೇಂದ್ರ ಬಿಜೆಪಿಯಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಕೂಡ ಇದನ್ನೇ ಸೂಚಿಸ್ತಾ ಇದೆ. ಇವತ್ತೇನಾಯಿತು ದೆಹಲಿಯಲ್ಲಿ ಅಂತ ಸಣ್ಣದಾಗಿ ನಿಮಗೆ ಹೇಳ್ಬಿಡ್ತೀನಿ. ಈ ಯತ್ನಾಳ್ ಅವರ ಟೀಮ್ ಏನಿದೆ, ರೆಬಲ್ಸ್ಗಳು, ಕುಮಾರ್ ಬಂಗಾರಪ್ಪ, BP ಹರೀಶ್, NR ಸಂತೋಷ್, ಹೀಗೆ ಒಂದಷ್ಟು ಮುಖಂಡರು ಯತ್ನಾಳ್ ನೇತೃತ್ವದಲ್ಲಿ ಸೋಮಣ್ಣ ಅವರ ಮನೆಗೆ ವಿಸಿಟ್ ಮಾಡ್ತಾರೆ. ಸೋಮಣ್ಣ ಅವರು ಸದ್ಯ ದೆಹಲಿಯಲ್ಲಿ ಸಚಿವರಾಗಿದ್ದಾರಲ್ಲ, ಅವರಿಗೆ ಸರ್ಕಾರಿ ಬಂಗಲೆ ಅಲಾಟ್ ಆಗಿದೆ.
ಮಾಡಲಾಗಿದೆ. ಅದರ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಇವತ್ತು ಸೋಮಣ್ಣ ಇಟ್ಟುಕೊಂಡಿದ್ರು. ಅದಕ್ಕೋಸ್ಕರವಾಗಿ ರಾಜ್ಯದ ಕೆಲ ನಾಯಕರಿಗೆ ಇನ್ವೈಟ್ ಕೂಡ ಮಾಡಿದ್ರು. ಇದನ್ನೇ ನೆಪವಾಗಿಟ್ಟುಕೊಂಡಂತಹ ಯತ್ನಾಳ್ ಅಂಡ್ ಟೀಮ್ ಅಲ್ಲಿಗೆ ಭೇಟಿ ಕೊಟ್ಟಿತ್ತು. ಸೋಮಣ್ಣ ಅವ್ರ ಮನೆಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ಮಿತ್ರರೇ, ಅಲ್ಲಿಗೆ ಬಸವರಾಜ ಬೊಮ್ಮಾಯಿ ಕೂಡ ಬಂದಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಕಳೆದ ವಾರವಷ್ಟೇ ಇದೇ ಭಿನ್ನಮತೀಯ ಟೀಮ್ ದೆಹಲಿಗೆ ಭೇಟಿ ಕೊಟ್ಟಿತ್ತು. ಒಂದಷ್ಟು ಜನ ಮೊದಲೇ ಹೋಗಿ ಕೂತಿದ್ರು. ಆನಂತರ ಯತ್ನಾಳ್ ಕೂಡ ಹೋದರು. ಆಗ ಹೈಕಮಾಂಡ್ ಏನು ಸಂದೇಶ ಕಳುಹಿಸ್ತು? ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಹೋಗಬೇಕು, ದೆಹಲಿಯಲ್ಲಿ ಯಾರೂ ಇರಕೂಡದು ಅಂತ. ಆಗ ಮಿತ್ರರೇ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇವರೆಲ್ಲರೂ ವಾಪಸ್ ಬಂದ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಬೊಮ್ಮಾಯಿ ಕೂಡ ದೆಹಲಿಯಲ್ಲಿ ಇರ್ತಾರೆ. ಯಾಕೆಂದ್ರೆ ಸೆಷನ್ ನಡೀತಾ ಇದೆಯಲ್ಲ, ಈ ಕಾರಣದಿಂದಾಗಿ ಬಸವರಾಜ ಬೊಮ್ಮಾಯಿ ಕೂಡ ದೆಹಲಿಯಲ್ಲಿದ್ದಾರೆ. ಅವರು ಈ ಭಿನ್ನಮತೀಯರನ್ನ ಕರ್ನಾಟಕ ಭವನಕ್ಕೆ ಬಂದು ಭೇಟಿಯಾಗಿರ್ತಾರೆ. ಅದು ಮೀಡಿಯಾದಲ್ಲಿ ಯಾವ ರೀತಿಯ ಸುದ್ದಿ ಆಯಿತು ಕೇಳಿದ್ರೆ, ಬೊಮ್ಮಾಯಿ ನೇತೃತ್ವದಲ್ಲಿ ಕರ್ನಾಟಕ ಭವನದಲ್ಲಿ ಭಿನ್ನಮತೀಯರ ಸಭೆ, ಈ ರೀತಿಯಾಗಿ ಸುದ್ದಿ ಆಗ್ಬಿಡ್ತು. ಇದು ಬೊಮ್ಮಾಯಿಗೆ ಡ್ಯಾಮೇಜ್ ಆಯಿತು. ನಂತರ ಬೊಮ್ಮಾಯಿ ಸ್ವತಃ ಹೊರಗೆ ಬಂದು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾದಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು. ಹೀಗಾಗಿ ಬೊಮ್ಮಾಯಿ ಅವರು ಸಪರೇಟ್ ಆಗಿ ಯತ್ನಾಳ್ ಟೀಮ್ ಅನ್ನ ಭೇಟಿ ಆಗೋದಕ್ಕೆ ಇಷ್ಟಪಟ್ಟಿಲ್ಲ. ಅದಕ್ಕೆ ಬದಲಾಗಿ ಸೋಮಣ್ಣ ಅವರ ನಿವಾಸಕ್ಕೆ ಬೊಮ್ಮಾಯಿ ಕೂಡ ಬಂದಿದ್ರು. ಅಲ್ಲೆಲ್ಲರೂ ಸೇರ್ತಾರೆ. ಅಲ್ಲೊಂದು ಮೀಟಿಂಗ್ ಕೂಡ ಆಗತ್ತೆ, ಚಿಕ್ಕದಾದಂತಹ ಅನೌಪಚಾರಿಕ ಸಭೆ ಅದು. ಅದೇ ಸಂದರ್ಭದಲ್ಲಿ ಸೋಮಣ್ಣ ಅವರಿಗೆ ಒಂದು ಸಂದೇಶ ಬರುತ್ತೆ, ಇಮಿಡಿಯೇಟ್ ಆಗಿ ಅವರೆಲ್ಲರೂ ಕೂಡ ವಾಪಸ್ ಹೋಗಬೇಕು, ನಾವು ಅವಶ್ಯಕತೆ ಬಿದ್ದರೆ ಅವರನ್ನ ದೆಹಲಿಗೆ ಕರೆಸ್ಕೊಳ್ತೀವಿ, ಕರೆಸಿ ಮಾತನಾಡ್ತೀವಿ, ಅಲ್ಲಿಯವರೆಗೂ ಕೂಡ ಯಾರು ದೆಹಲಿಯಲ್ಲಿ ಇರಬಾರದು ಅಂತ ಅದೇ ಟೈಮ್ನಲ್ಲೇ ಸೋಮಣ್ಣ ಅವರಿಗೆ ಸಂದೇಶ ಬರುತ್ತೆ. ಅದನ್ನ ಯತ್ನಾಳ್ ಅವರಿಗೆ ಕಮ್ಯುನಿಕೇಟ್ ಮಾಡಿ ಸೋಮಣ್ಣ ಅವರು ಮನೆಯಿಂದ ತೆರಳುತ್ತಾರೆ. ಅದಾಗ್ತಿದ್ದ ಹಾಗೆ ಮಿತ್ರರೇ, ಯತ್ನಾಳ್ ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಶಿಸ್ತು ಕ್ರಮವನ್ನು ನಾವು ಕೈಗೊಳ್ತೀವಿ, 72 ಗಂಟೆಗಳ ಒಳಗಾಗಿ ನೀವು ಉತ್ತರ ಕೊಡಿ, ಪಕ್ಷದ ಎಲ್ಲ ನಿಯಮಗಳನ್ನು ನೀವು ಉಲ್ಲಂಘಿಸಿದ್ರಿ, ಇದನ್ನು ಪಕ್ಷ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೆ. ಹಾಗಾದರೆ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಇದು ಕೂಡ ಮೊದಲ ನೋಟಿಸ್ನಂತೆ ಕೇವಲ ಒಂದು ನೋಟಿಸ್ಗೆ ಮಾತ್ರ ಸೀಮಿತವಾಗಿರುತ್ತಾ? ನಿಜವಾಗ್ಲೂ ಶಿಸ್ತು ಕ್ರಮವನ್ನು ಕೈಗೊಳ್ಳುವಂತಹ ತಾಕತ್ತು ಹೈಕಮಾಂಡ್ಗಿದೆಯಾ? ಯತ್ನಾಳ್ರನ್ನ ಉಚ್ಚಾಟನೆ ಮಾಡುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬರುತ್ತಾ? ಅಥವಾ ರಾಜ್ಯಾಧ್ಯಕ್ಷ ಬದಲಾವಣೆಯ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಏನು? ಹೀಗೆಲ್ಲ ಅನೇಕ ಪ್ರಶ್ನೆಗಳಿದಾವಲ್ಲ ಮಿತ್ರರೇ. ಈ ನೋಟಿಸ್ನಿಂದ ಒಂದು ಅರ್ಥ ಮಾಡಿಕೊಳ್ಳಿ, ಯತ್ನಾಳ್ ಅವರ ಟೀಮ್ಗೆ ಯಾವ ಕಾರಣಕ್ಕೂ ಇನ್ನು ಮುಂದೆ ಹೈಕಮಾಂಡ್ ಮಣೆ ಹಾಕೋದಿಲ್ಲ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯತ್ನಾಳ್ ಅವರನ್ನು ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಅಷ್ಟು ಖಾರವಾಗಿ ನೋಟಿಸನ್ನು ಕಳುಹಿಸಲಾಗಿದೆ. ಇದು ನಂಬರ್ 1 ಪಾಯಿಂಟ್. ಎರಡನೇದಾಗಿ, ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ ಕೇಳಿದ್ರೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹ ವಿಚಾರ, ಜೊತೆಗೆ ದೆಹಲಿ ಮೂಲಗಳಿಂದ ಬರ್ತಿರುವ ಮಾಹಿತಿಯೂ ಕೂಡ, ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಹೈಕಮಾಂಡ್ ಯಾವ ಕಾರಣಕ್ಕೂ ಕೂಡ ಚುನಾವಣೆಯನ್ನು ನಡೆಸೋದಕ್ಕೆ ಬಯಸ್ತಾ ಇಲ್ಲ. ಈಗೇನು ಯತ್ನಾಳ್ ಟೀಮ್ ಹೇಳ್ತಾ ಇದೆಯಲ್ಲ, ಚುನಾವಣೆ ನಡೆಸಬೇಕು, ನಾವು ಕೂಡ ಒಬ್ಬರನ್ನ ಕಣಕ್ಕಿಳಿಸ್ತೀವಿ, ಅವ್ರು ಯಾರನ್ನು ಬೇಕಾದರೂ ಕಣಕ್ಕಿಳಿಸಲಿ, ಸ್ವತಃ ವಿಜಯೇಂದ್ರ ಬೇಕಾದರೂ ಚುನಾವಣೆಯನ್ನು ಎದುರಿಸಲಿ, ಆದರೆ ಇದು ಚುನಾವಣಾ ಪ್ರಕ್ರಿಯೆ ಮೂಲಕವೇ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕು ಅಂತ ಯತ್ನಾಳ್ ಟೀಮ್ ಬಯಸ್ತಾ ಇದೆಯಲ್ಲ, ಆ ರೀತಿಯಾಗಿ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ಗೆ ಇಷ್ಟ ಇಲ್ಲ. ಯಾಕೆಂದರೆ ಅದು ಪಕ್ಷ ಒಡೆದು ಹೋಗುತ್ತೆ, ಹಾಗೆ ಮಾಡಬಾರದು ಅಂತ ಹೈಕಮಾಂಡ್ ಬಯಸಿದೆ. ಅಂದರೆ ಒಂದ ವಿಜೇಂದ್ರ ಅವರನ್ನೇ ಮುಂದುವರಿಸುವಂತಹದ್ದು, ಅಥವಾ ಹೈಕಮಾಂಡ್ಗೆ ಯಾರು ಮನಸ್ಸಿಗೆ ಬರ್ತಾರೋ ಅವರನ್ನು ನೇಮಿಸುವಂತಹದ್ದು. ಇಲ್ಲಿ ಯತ್ನಾಳ್ ಅವರ ಯಾವುದೇ ಮಾತನ್ನ ಕೇಳೋದಕ್ಕೆ ಹೈಕಮಾಂಡ್ ಸಿದ್ಧ ಇಲ್ಲ. ಇದು ಬಹಳ ಸ್ಪಷ್ಟವಾಗ್ತಾ ಇದೆ. ದೆಹಲಿ ಮೂಲಗಳಿಂದಲೂ ಕೂಡ ಇದೇ ಸುದ್ದಿ ಬರ್ತಾ ಇದೆ. ವಿಜೇಂದ್ರ ಅವರನ್ನೇ ಕಂಟಿನ್ಯೂ ಮಾಡೋದಕ್ಕೆ ಹೈಕಮಾಂಡ್ ಬಯಸ್ತಾ ಇದೆ. ಹಾಗಾದ್ರೆ ಯತ್ನಾಳ್ ನೋಟಿಸ್ ವಿಚಾರ ಏನು? ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಆಗಿಬಿಡುತ್ತಾ? ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾರ ಕೇಳಿದ್ರೆ, ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಯತ್ನಾಳ್ ಅವರನ್ನು ತಕ್ಷಣಕ್ಕೆ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಬದಲಾಗಿ ಅವರನ್ನು ಸಸ್ಪೆಂಡ್ ಮಾಡುವಂತಹ ನಿರ್ಧಾರಕ್ಕೆ ಹೈಕಮಾಂಡ್ ಬಂದರೂ ಬರಬಹುದು. ಈಗ ಉತ್ತರ ಕೊಡಿ ಅಂತ ಹೇಳಿದ್ದಾರೆ 72 ಗಂಟೆಗಳ ಒಳಗಾಗಿ. ಯತ್ನಾಳ್ ಏನು ಉತ್ತರ ಕೊಡ್ತಾರೆ? ಈ ಹಿಂದೆಯೇ ಅವರು ಎಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೋಸ್ಕರವಾಗಿ ನಾನು ಮಾತನಾಡ್ತಾ ಇದ್ದೀನಿ, ವಿಜಯೇಂದ್ರಗೂ ನನಗೂ ಇರುವಂತಹ ಭಿನ್ನಾಭಿಪ್ರಾಯಗಳೇನು, ರಾಜ್ಯದಲ್ಲಿ ಪಕ್ಷದ ಸ್ಥಿತಿ ಹೇಗಿದೆ, ಇದೆಲ್ಲದರ ಬಗ್ಗೆ ಯತ್ನಾಳ್ ಸುದೀರ್ಘವಾಗಿ ಓಂ ಪಾಠಕ್ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ರು. ಅವರು ಭೇಟಿಯಾಗಿ ಹೇಳಿಕೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಓಂ ಪಾಠಕ್ ಯತ್ನಾಳ್ಗೆ ಏನು ಸೂಚನೆಯನ್ನು ಕೊಟ್ಟರು? ನೀವು ಹೇಳಿರೋದೆಲ್ಲದೂ ನಮಗೆ ಗೊತ್ತಿದೆ, ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ, ಮುಂದೆ ಯಾವಾಗ ಏನು ತೀರ್ಮಾನ ಕೈಗೊಳ್ಳಬೇಕು ಅದನ್ನು ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ, ಅಲ್ಲಿಯವರೆಗೂ ಕೂಡ ನೀವು ತಾಳ್ಮೆಯಿಂದ ಇರಿ, ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಮಾತನಾಡಬೇಡಿ, ಪಕ್ಷದ ವಿರುದ್ಧವಾಗಿ ಯಾವುದೇ ಹೇಳಿಕೆಯನ್ನು ಕೊಡಬೇಡಿ, ಹೀಗಂತ ಓಂ ಪಾಠಕ್ ನೇರವಾಗಿ ಯತ್ನಾಳ್ ಅವರಿಗೆ ಹೇಳಿದರು. ಅದಕ್ಕೂ ಮುಂದುವರೆದು ಹೇಳಬೇಕು ಅಂತಂದರೆ, ಯತ್ನಾಳ್ ಅವರಿಗೆ ಓಂ ಪಾಠಕ್ ಹೇಳಿದ್ರಂತೆ, ನಿಮಗೆ ಪಕ್ಷದಲ್ಲಿ ಉತ್ತಮವಾದಂತಹ ಭವಿಷ್ಯ ಇದೆ, ಸುಮ್ಮನೆ ಮಾತನಾಡ್ಕೊಂಡು ಹಾಳು ಮಾಡ್ಕೊಳ್ಬೇಡಿ ಅಂತೇಳಿ ಓಂ ಪಾಠಕ್ ಅವರು ಸಲಹೆಯನ್ನು ಕೂಡ ಕೊಟ್ಟಿದ್ರಂತೆ. ಯತ್ನಾಳ್ ಅವರೇ ಸ್ವತಃ ಇದನ್ನು ಹೊರಗೆ ಬಂದು ಹೇಳಿದರು, ನಾನು ಇನ್ನು ಮುಂದೆ ಮಾತನಾಡೋದಿಲ್ಲ, ಓಂ ಪಾಠಕ್ ಈ ರೀತಿಯಾಗಿ ಹೇಳಿದ್ದಾರೆ ಅಂತ. ಆದರೆ ಮಿತ್ರರೇ, ಯತ್ನಾಳ್ ಬಾಯಿ ಮುಚ್ಕೊಂಡಿದ್ದು ಎಷ್ಟು ದಿನ? ಕೇವಲ 1.5 ತಿಂಗಳು ಮಾತ್ರ. ಅದಾದ ನಂತರ ಯತ್ನಾಳ್ ಅವರಿಗೆ ಮಾತನಾಡದೇ ಇರೋದಕ್ಕೆ ಸಾಧ್ಯವೇ ಆಗಿಲ್ಲ. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ರು. ಯತ್ನಾಳ್ ಸುಮ್ಮನಾಗ್ತಿದ್ದಂತೆ ರಮೇಶ್ ಜಾರಕಿಹೊಳಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ರಮೇಶ್ ಜಾರಕಿಹೊಳಿ ವರ್ಸಸ್ ವಿಜೇಂದ್ರ ನಡುವೆ ದೊಡ್ಡ ಫೈಟ್ ಆರಂಭವಾದಾಗ ಯತ್ನಾಳ್ ಅವರ ಬಾಯಿ ತಡಿಲಿಲ್ಲ, ಮತ್ತೆ ಬಂದು ಮಾತನಾಡೋದಕ್ಕೆ ಶುರು ಮಾಡಿದ್ರು. ವಿಜೇಂದ್ರ ವಿರುದ್ಧ ಮಾತನಾಡಿದ್ರು, ಯಡಿಯೂರಪ್ಪನವರ ವಿರುದ್ಧ ಮಾತನಾಡಿದ್ರು, ಭ್ರಷ್ಟ ಅಂತಂದ್ರು, ವಸೂಲಿ ಗಿರಾಕಿ ಅಂತಂದ್ರು, ಒಂದು ಹೇಳಿ ಒಂದು ಬಿಟ್ಟಿಲ್ಲ. ಹೀಗಾಗಿ ಹೈಕಮಾಂಡ್ ನಾಯಕರಿಗೂ ಅನಿಸೋದಕ್ಕೆ ಶುರುವಾಗಿದೆ, ಯತ್ನಾಳ್ರಂದು ಏನ್ರಿ ಅವ್ರ ಬಾಯಿಗೆ ಬೀಗ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಅಂತ. ಮಿತ್ರರ, ಇನ್ನೊಂದು ಮಾಹಿತಿ ಇದೆ. ಅಮಿತ್ ಶಾ ಈ ಹಿಂದೆ
ಒಬ್ಬ ರಾಜ್ಯದ ಪ್ರಭಾವಿ ಮುಖಂಡನ ಮೂಲಕ ಯತ್ನಾಳ್ ಅವರಿಗೆ ಒಂದು ಸಂದೇಶ ಕೊಟ್ಟಿದ್ರಂತೆ. ನಾನು ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ತೀನಿ, ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಳ್ಳಿ. 3 ತಿಂಗಳ ಕಾಲ ಯತ್ನಾಳ್ ಅವರು ಒಂದೇ ಒಂದು ಮಾತನಾಡಕೂಡದು ಅಂತ ಸ್ವತಃ ಅಮಿತ್ ಶಾ ಒಂದು ಸಂದೇಶ ಕಳುಹಿಸಿದ್ರಂತೆ. ಆದರೆ ಯತ್ನಾಳ್ ಅವರ ದೌರ್ಬಲ್ಯ ಏನು ಗೊತ್ತಾ, ಈ ಸಂದೇಶ ಬಂದಂತಹ 1-2 ದಿನಗಳ ಕಾಲ ಅವರು ಸುಮ್ಮನೆ ಇರ್ತಾರೆ, ಅದು ಕೂಡ ಬಹಳ ಕಷ್ಟಪಟ್ಟು. ಆದರೆ ಯಾವಾಗ ಮಾಧ್ಯಮಗಳು ಬಂದು ಮೈಕನ್ನು ಹಿಡಿತವೋ ಯತ್ನಾಳ್ ಅವರಿಗೆ ಫಿಲ್ಟರ್ ಇಲ್ಲದಂತೆ ಡೈಲಾಗ್ಗಳು ಬರೋದಕ್ಕೆ ಶುರುವಾಗ್ತವೆ. ಅದೇನು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಅಂತೇನಲ್ಲ, ಪಕ್ಷದ ಯಾವುದೇ ಮುಖಂಡರ ಬಗ್ಗೆ ಬೇಕಾದರೂ ಮಾತನಾಡ್ತಾರೆ. ಹೀಗಾಗಿ ಹೈಕಮಾಂಡ್ಗೂ ಕೂಡ ಇದೊಂದು ರೀತಿಯಲ್ಲಿ ಬಿಸಿ ತುಪ್ಪವೇ. ಇದನ್ನೇನಾದರೂ ಮಾಡಿ ಇತ್ಯರ್ಥ ಮಾಡಲೇಬೇಕಲ್ವಾ? ಯಾಕೆಂತಂದ್ರೆ ರಾಜ್ಯದಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ, ನಮ್ಮ ಹೈಕಮಾಂಡೇ ವೀಕ್ ಆಗಿಬಿಟ್ಟಿದೆ, ಕಾಂಗ್ರೆಸ್ನಲ್ಲಿ ಭಿನ್ನಮತ ಆಗುತ್ತೆ, ಅವರು 2-3 ದಿನದಲ್ಲೇ ಅದನ್ನ ಇತ್ಯರ್ಥ ಮಾಡ್ತಾರೆ. ಖರ್ಗೆ ಅವರು ಬಂದು ಕರ್ನಾಟಕಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಕಾಂಗ್ರೆಸ್ ನಾಯಕರು ಗಪ್ಚುಪ್ ಆಗ್ತಾರೆ. ಆದರೆ ಬಿಜೆಪಿಯಲ್ಲಿ ಇಷ್ಟು ಸ್ಟ್ರಾಂಗ್ ಹೈಕಮಾಂಡು, ಅಮಿತ್ ಶಾ, ಚಾಣಕ್ಯ, ನರೇಂದ್ರ ಮೋದಿ ಇಡೀ ಪಕ್ಷವನ್ನು ತನ್ನ ಕೈಲಿಟ್ಕೊಂಡಿದ್ದಾರೆ, ಹೀಗೆಲ್ಲ ಬಿಂಬಿಸಿಕೊಳ್ತಾರೆ. ಆದರೆ ಕರ್ನಾಟಕದಲ್ಲಿ ಭಿನ್ನಮತ ಇಷ್ಟೊಂದು ತಾರಕಕ್ಕೇರಿದ್ರೂ ಕೂಡ ಪರಸ್ಪರ ಸಗಣಿಯನ್ನು ಎರಚಾಡ್ತಾ ಇದ್ದಾರೆ, ಒಬ್ಬರು ಮುಖಕ್ಕೊಬ್ಬರು. ರಾಜ್ಯಾಧ್ಯಕ್ಷರು ಮಾತನಾಡ್ತಾರೆ, ಯತ್ನಾಳ್ ಬಣವೂ ಮಾತನಾಡುತ್ತೆ. ಇಷ್ಟೆಲ್ಲ ಆಗ್ತಿದ್ರೂ ಕೂಡ ಹೈಕಮಾಂಡ್ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ನಮ್ಮ ಹೈಕಮಾಂಡ್ ವೀಕ್ ಆಗಿದೆ ಅಂತ ಕಾರ್ಯಕರ್ತರಲ್ಲಿ ಭಾವನೆ ಬಿಲ್ಡ್ ಆಗೋದಕ್ಕೆ ಶುರುವಾಗಿದೆ. ಈಗ ದೆಹಲಿ ಚುನಾವಣೆ ಮುಕ್ತಾಯ ಆಯ್ತಲ್ಲ, ಈ ಸಂದರ್ಭದಲ್ಲಿ ನಾವು ಕರ್ನಾಟಕದ ಕಡೆಗೆ ಸ್ವಲ್ಪ ಗಮನ ಹರಿಸ್ತೀವಿ ಅಂತ ಹೈಕಮಾಂಡ್ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಇದರ ಭಾಗವಾಗಿ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಲಾಗಿದೆ. ಅದು ಕೂಡ ಯತ್ನಾಳ್ ದೆಹಲಿಯಲ್ಲಿದ್ದಂತಹ ಸಂದರ್ಭದಲ್ಲೇ. ಈಗ ಯತ್ನಾಳ್ ಅವರಿಗೆ ಮುಂದೆ ಏನು ಆಪ್ಷನ್ ಇದೆ? ನನಗನ್ಸುತ್ತೆ ಮಿತ್ರರೇ, ಅವರಿಗೆ ಯಾವುದೇ ಆಪ್ಷನ್ ಇಲ್ಲ. ಅವರು ಸದ್ಯಕ್ಕೆ ಬಾಯಿಗೆ ಬೀಗ ಹಾಕ್ಕೊಳ್ಬೇಕು, ಇಲ್ಲದೆ ಹೋದ್ರೆ ಸಸ್ಪೆಂಡ್ ಆಗಬೇಕು. ಸದ್ಯಕ್ಕಂತೂ ವಿಜೇಂದ್ರನನ್ನ ಬದಲಾಯಿಸುವಂತಹ ತೀರ್ಮಾನವನ್ನ ಅಮಿತ್ ಶಾ ಕೈಗೊಂಡಿಲ್ಲ. ವಿಜೇಂದ್ರ ಅವರೇ ಮುಂದುವರಿಯುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತ ದೆಹಲಿ ಮೂಲದಿಂದಲೇ ಸುದ್ದಿ ಬರ್ತಾ ಇದೆ. ಇನ್ನು ಯತ್ನಾಳ್ ಸ್ವಲ್ಪ ಮೆತ್ತಗಾದಂತೆ ಕೂಡ ಕಂಡು ಬರ್ತಾ ಇದ್ದಾರೆ. ಸೋಮಣ್ಣ ಮನೆಯಿಂದ ಹೊರ ಬಂದ ತಕ್ಷಣ ಯತ್ನಾಳ್ ಮಾತನಾಡಿದ್ರಲ್ಲ, ಅವಾಗ ಅವರು ಏನು ಹೇಳಿದ್ರು, ನಾವು ಹೈಕಮಾಂಡ್ ಮೇಲೆ ಭರವಸೆಯನ್ನ ಇಟ್ಟಿದ್ದೀವಿ. ಏನ್ ಭರವಸೆ? ರಾತ್ರಿ ಕಂಡಂತಹ ಬಾವಿಗೆ ಹಗಲು ಬೀಳಿ ಅಂತಂದ್ರೂ ಕೂಡ ನಾವು ಬೀಳ್ತೀವಿ. ನಮಗೆ ಮೋದಿ, ಅಮಿತ್ ಶಾ, JP ನಡ್ಡಾ, ಸಂತೋಷ್ ಇವರೆಲ್ಲರ ಬಗ್ಗೆಯೂ ನಂಬಿಕೆ ಇದೆ. ಅವ್ರು ಏನು ಹೇಳ್ತಾರೋ, ಅವ್ರೇನು ತೀರ್ಮಾನ ಕೈಗೊಳ್ತಾರೋ ಅದನ್ನು ನಾವು ಚಾಚೂ ತಪ್ಪದೆ ಪಾಲಿಸ್ತೀವಿ. ಹೀಗಂತ ಯತ್ನಾಳ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ಕ್ಲಿಯರ್ ಆಗ್ತಾ ಇದೆ, ಯತ್ನಾಳ್ ಅವರ ಸುದೀರ್ಘ ಹೋರಾಟ ಏನಿದೆ ಇದು ಅಂತ್ಯದ ಹಂತಕ್ಕೆ ಬಂದು ನಿಂತಿದೆ, ಅಂದ್ರೆ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ. ಈಗ ಯತ್ನಾಳ್ ಅವರಿಗೆ ಹೆಚ್ಚು ಆಪ್ಷನ್ಗಳಿಲ್ಲ. ಒಂದು, ಪಕ್ಷದಲ್ಲಿ ಬಾಯಿಗೆ ಬೀಗ ಹಾಕ್ಕೊಂಡಿರಬೇಕು. ವಿಜೇಂದ್ರ ಅಧ್ಯಕ್ಷರಾಗಿದ್ದರೂ ಕೂಡ ಹಾಗೆ ಸುಮ್ಮನೆ ಇರಬೇಕು, ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗದೆ ಸುಮ್ಮನೆ ಇರಬೇಕು. ಇಲ್ಲ, ಪಕ್ಷದ ವಿರುದ್ಧ ಇನ್ನಷ್ಟು ಮಾತನಾಡಿ ಪಕ್ಷ ಕೊಡುವಂತಹ ಶಿಕ್ಷೆಯನ್ನು ಅನುಭವಿಸಬೇಕು. ಅದು ಮೊದಲಿಗೆ ಸಸ್ಪೆಂಡ್ ಆಗಿರಬಹುದು, ನಂತರ ಉಚ್ಚಾಟನೆ ಆಗಿರಬಹುದು, ಎರಡೂ ಆಗಬಹುದು. ಮಿತ್ರರೇ, ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ಯತ್ನಾಳ್ ವಿರುದ್ಧ ಹೈಕಮಾಂಡ್ ಕೈಗೊಳ್ತಿರುವಂತಹ ಕ್ರಮ ಸರಿಯಾಗಿದೆಯಾ? ಯತ್ನಾಳ್ ಅವರನ್ನ ಸಸ್ಪೆಂಡ್ ಮಾಡೋದು ಅಥವಾ ಉಚ್ಚಾಟನೆ ಮಾಡೋದ್ರಿಂದ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.